ಶಕ್ತಿಗಳು ಶಬರಿಮಲೆಯಲ್ಲಿ ಸ್ವಲ್ಪ ರಕ್ತ ರುಚಿ ನೋಡಿದರು. ಇದು ನಿಮಗೆ ಗೊತ್ತಿರೋ ಕೇರಳದಲ್ಲೇ ವಾಮಪಂಥರು ಇಲ್ಲ ಕಾಂಗ್ರೆಸ್ಸಿಗರು ಆಡಳಿತ ಬರ್ತಾ ಇರ್ತಾರೆ. ಅಲ್ಲಿ ನೀವು ಏನಿದ್ರು ಮೂರನೇ ಪಾರ್ಟಿ ಅನ್ನೋದು ಸಹಿತ ನಿಮಗೆ ಗೊತ್ತಿದ್ದ ವಿಷಯ ಇದೆ. ಅದ್ರಲ್ಲಿ ನೀವು ನಿಮ್ಮ ವಿಚಾರಧಾರೆಯನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಶಸ್ವಿಯಾಗಿ ಬೇಡ ಅಂತ ಹೇಳೋದಿಲ್ಲ. ಬಟ್ ಅಲ್ಲಿ ರಕ್ತ ರುಚಿ ನೋಡೋದು ಕಾರಣಗಳೇನು ಅನ್ನೋದ್ರ ಬಗ್ಗೆ ನೀವೆಲ್ಲ ಚರ್ಚೆ ಮಾಡುವಂಥ ವಿಷಯ, ಚಿಂತನೆ ಮಾಡುವಂಥದ್ದು. ಕೇವಲ ವೈಚಾರಿಕರಷ್ಟೇ ಅಲ್ಲ, ನೀವು ಚಿಂತಕರನ್ನ ನೀವು ವಿಚಾರ ಮಾಡುವಂಥದ್ದು. ಅದರ ನಂತರ ಮತ್ತೊಂದು ಮಾತು ಹೇಳ್ತಾ ಇದ್ದೀರಿ, ಈಶ ಆಶ್ರಮದಲ್ಲಿ ಶನಿ ಶಿಗ್ನಾಪುರದಲ್ಲಿ ರಕ್ತ ರುಚಿ ನೋಡಿದರು. ಇದನ್ನು ಸಹಿತ ನೀವು ಒಂದು ದೃಷ್ಟಿಯಿಂದ ನೋಡ್ತಾ ಇದ್ರಿ. ಇರಲಿ, ಧರ್ಮಸ್ಥಳದಲ್ಲೂ ಅದನ್ನೇ ಪ್ರಯತ್ನಿಸುತ್ತಿದ್ದಾರೆ. ಅಲ್ಲಿ ಮಾಡಿದ ಧರ್ಮಸ್ಥಳದಲ್ಲೇ ಮಾಡ್ತಾ ಇದ್ದಾರೆ. ಯಾರು? ವಾಮಪಂಥೀಯರು, ಕಮ್ಯುನಿಸ್ಟ್. ಅಂದರೆ ಇಲ್ಲಿ ಕಮ್ಯುನಿಸ್ಟ್ ಮಾಡಿದ್ದಾರೆ. ಕಮ್ಯುನಿಸ್ಟರ ಐತಪ್ಪ ಇದರಿಂದ ಅಂತ ನೀವು ಹೇಳ್ತಾ ಇದ್ದೀರಿ. ಒಂದು ಹಂತದವರೆಗೆ ಒಪ್ಪು ನಾವು ಮಾತನಾಡಿ, ಯಾಕೆ ಭೂಮಿ ಸಲುವಾಗಿ ಅಥವಾ ದಲಿತರ ಮೇಲೆ ಆಗುವಂಥ ದಮನಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಲ್ಲಿ ಅವ್ರ ಬದುಕಿನ ಬಗ್ಗೆ ಆಗಿರ್ಬೋದು. ಅದರಲ್ಲೂ ನಿಮಗೂ ಗೊತ್ತದ, ಅಲ್ಲಿ ಅನೇಕರ ಭೂಮಿಗಳು ದುಡಿ ವರ್ಗದವ್ರು ಹೋಗಿದ್ದು. ಅದರಲ್ಲೂ ಮುಖ್ಯವಾಗಿ ಮಾವುತ ಪಾಪ ಕೆಳವರ್ಗದವನು ಏನೋ ದುಡಿ ವರ್ಗದ ಅವನ ಭೂಮಿ ಹೋಗಿದ್ದು, ಅಲ್ಲಿ ತಿಕ್ಕಾಟಗಳಾಗಿದ್ದು, ಅವನ ತಂಗಿ ಯಮನ ಸತ್ತಿದ್ದು, ಇಂಥವೆಲ್ಲ ಇವುಗಳನ್ನ ನೀವು ವಾಮಪಂಥೀಯರು ವಾಮ ದೃಷ್ಟಿಯಿಂದ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಅನ್ಯಾಯ ಆಗಿದೆ ಅವ್ರಿಗೆ. ಯಾರಿಂದ ಆಯ್ತು ಅನ್ನೋದು ಮಹತ್ವದ. ಅದರಂತ ಮಂಜುನಾಥ ಮಾಡಿದಾರ, ಅಣ್ಣಪ್ಪ ಮಾಡಿದಾರೆ ಅಂತ ಇರಲಿಲ್ಲ. ಅದ್ರ ಹಿಂದೆ ಅವ್ರ ಹೆಸರು ಮೇಲೆ ಧರ್ಮವನ್ನು ನಡೆಸ್ಕೊಂಡು ಹೋಗುವಂಥವ್ರು ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಇನ್ನೂ ಸಿದ್ಧ ಆಗಿಲ್ಲ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.